ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹುಣಸೆಹಣ್ಣು ಚಿತ್ರಾನ್ನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬಳಸ್ತಿರೋದು ಸಾಮಗ್ರಿಗಳನ್ನು ಹೇಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಮತ್ತು ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಆಮೇಲೆ ಕರಿಬೇವು, ಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಬೆಲ್ಲ. ಮತ್ತು ಇವಾಗ ನೋಡಿ ಹುಣಸೆಹಣ್ಣ ನೀರಿಗೆ ಹಾಕ್ತಾಯಿದ್ದೀನಿ, ನೆನೆಸ್ಕೊತಾ ಇದ್ದೀನಿ. ಆಗಿಲ್ಲ ನೋಡಿ, ಹುಣಸೆಹಣ್ಣು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಫುಲ್ಲು. ಬಾಣಲಿ ಎತ್ತಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ನೀಟಾಗಿ ಸ್ಲೋಲಿ ಬೇಯಿಸ್ಕೋಬೇಕು, ಸ್ಲೋ ಇಟ್ಕೊಂಡು. ಇದು ರೆಡಿ ಆಯಿತು. ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಇಷ್ಟು ಕರಿಬೇವು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಆಮೇಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ. ಇದೆಲ್ಲ ಮಿಕ್ಸ್ ಮಾಡ್ತೀವಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡು ಈರುಳ್ಳಿನ ಮೆಣಸಿನಕಾಯಿನ ಹಾಕ್ಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ರೈಸ್ ಟೈಮಲ್ಲಿ ಫುಲ್ಲು ಫ್ರೈ ಮಾಡ್ಕೋಬೇಕಾಯ್ತಾ. ಇವಾಗ ಹುಣಸೆಹಣ್ಣು ಹಾಕೋಣ. ಹುಣಸೆಹಣ್ಣ ಚೆನ್ನಾಗಿ ಕಿವುಚಿಟ್ಕೋಬೇಕು ಈ ಥರ ನೀಟಾಗಿ. ಈಗ 2 ಬೆಲ್ಲ ಹಾಕೋಬೇಕು. ಈಗ ಚೆನ್ನಾಗಿ ಫ್ರೈ ಕುದಿಬೇಕು ಚೆನ್ನಾಗಿ. ಎಲ್ಲ ಡ್ರೈ ಆಯಿತು. ಇವಾಗ ಕಾಯಿ ಹಾಕೋಬೇಕು. ಲಾಸ್ಟ್ ಕಾಯಿ ಹಾಕಬೇಕು. ಕಾಯಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅರಿಶಿನ ಹಾಕೋಬೇಕು. ಒಂದು ಸ್ಪೂನ್ ಅರಿಶಿನ.
ಆಯಿತು, ಗೊಜ್ಜೆಲ್ಲ ರೆಡಿ ಆಯಿತು. ಇನ್ನು ಅನ್ನ ಕಲಿಸ್ಕೊಳ್ಳೋದಷ್ಟು ರೆಡಿಯಾಗಿದೆ. ಧನ್ಯವಾದಗಳು ನನ್ನ ಚಾನೆಲ್ ನೋಡಿದ್ದಕ್ಕೆ. ಬಾಯ್.